ಇನ್ನು ರಾಜಕೀಯದ ಸುದ್ದಿಗೆ ಬರೋದಾದ್ರೆ ನವೆಂಬರ್ ಕ್ರಾಂತಿ ಚರ್ಚೆ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಸಂಚಲನ ಉಂಟಾಗ್ತಾ ಇದೆ. ಕಬ್ಬು ಬೆಳೆಗಾರರ ಹೋರಾಟದಿಂದ ನಿನ್ನೆ ಡಿನ್ನರ್ ಮೀಟಿಂಗ್ಗೆ ನಡೀಬೇಕಾಗಿತ್ತು, ಅದು ರದ್ದಾಗಿದೆ. ತುಮಕೂರಿನಲ್ಲಿ ಔತಣಕೂಟಕ್ಕೆ ಸಿಎಂ ಸಿದ್ದರಾಮಯ್ಯ ಗೈರು ಹಾಜರಾದರು. ಯಾಕೆಂದ್ರೆ ನಿನ್ನೆ ಬೆಳಗ್ಗೆಯಿಂದ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು ಜೋರಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿತ್ತು. ಹೈಕಮಾಂಡ್ ಭೇಟಿಯಾಗೋದಕ್ಕೆ ಮೊದಲೇ ಮತ್ತೆ ಡಿನ್ನರ್ ಪಾಲಿಟಿಕ್ಸ್, ರಾಜಕೀಯ ತಂತ್ರಗಾರಿಕೆಗೆ ಸಿದ್ದರಾಮಯ್ಯ ಬಡ ಸಿದ್ಧತೆ ಮಾಡಿಕೊಂಡಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ರಾಜಣ್ಣ ಮನೆಯಲ್ಲಿ ಏನು ಡಿನ್ನರ್ ಮೀಟಿಂಗ್ ಅರೇಂಜ್ ಆಗಿತ್ತಲ್ಲ, ಅದು ನಿನ್ನೆ ಕ್ಯಾನ್ಸಲ್ ಆಗಿತ್ತು. ಈಗ ನೇರವಾಗಿ ಅದು ದೆಹಲಿಗೆ ಶಿಫ್ಟ್ ಆಗಿದೆ. ದೆಹಲಿಯಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಮನೆಯಲ್ಲಿ ಡಿನ್ನರ್ ಅರೇಂಜ್ ಆಗಿದೆ. ನವೆಂಬರ್ 15ರಿಂದ ದೆಹಲಿ ಪ್ರವಾಸ ಮಾಡ್ತಾರೆ ಸಿಎಂ. ನವೆಂಬರ್ 16, 17, 18ನೇ ತಾರೀಕು ದೆಹಲಿಯಲ್ಲಿರ್ತಾರೆ. ಕಾಂಗ್ರೆಸ್ ಸಂಸದರ ನಿವಾಸದಲ್ಲಿ ಸಿಎಂಗೆ ಔತಣಕೂಟ ವ್ಯವಸ್ಥೆ ಮಾಡಿದ್ದಾರೆ. ಔತಣಕೂಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಸಂಸದರೇ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು, ನಾವೊಂದು ಡಿನ್ನರ್ ಅರೇಂಜ್ ಮಾಡಿದ್ದೀವಿ ಅಂತ ಸ್ವತಃ ಮಾತಾಡಿದ್ದಾರೆ ಸಂಸದರು. ತುಮಕೂರಿನಿಂದ ನೇರವಾಗಿ ಮೀಟಿಂಗ್ ಶಿಫ್ಟ್ ಆಗಿರೋದು ದೆಹಲಿಗೆ. ತುಮಕೂರಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಣ್ಣ ಅವರ ಮನೆಗೆ ಹೋಗಬೇಕಾಗಿತ್ತು, ಅದು ಸಾಧ್ಯ ಆಗಲಿಲ್ಲ. ಈಗ ನೇರವಾಗಿ ದೆಹಲಿಯಲ್ಲೇ ಡಿನ್ನರ್ ಮೀಟಿಂಗ್ಗೆ ಸಿದ್ಧತೆಗಳು ನಡೆದಿವೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಊಟಕ್ಕೆ ಕರೆದಿದ್ದೀನಿ. ನವೆಂಬರ್ 16, 17, 18ನೇ ತಾರೀಕು ಸಿಎಂ ಸಾಹೇಬರು ದೆಹಲಿಯಲ್ಲಿರ್ತಾರೆ. ಕೊಪ್ಪಳದಲ್ಲಿ ಕಾಂಗ್ರೆಸ್ ಸಂಸದ ರಾಜಶೇಖರ್ ಹಿಟ್ನಾಳ್ ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರಿಗೆ ಎಲ್ಲರೂ ಆಗ್ತಾರೆ, ಎಲ್ಲರನ್ನೂ ಕರಿತೀವಿ ಊಟಕ್ಕೆ ಕರೆಯೋದ್ರಲ್ಲಿ ಹೊಸ ವಿಷಯ ಏನಿಲ್ಲ ಅಂತ ಹಿಟ್ನಾಳ್ ಹೇಳ್ತಿದ್ದಾರೆ. ಇದರ ಜೊತೆಗೆ ನನ್ನ ತಮ್ಮ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಕೂಡ ಹೇಳಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬ್ರನ್ನ ದೆಹಲಿ ಒಳಗಡೆ ಈಗ ಮೊನ್ನೆ ಅಲರ್ಟ್ ಆಗಿದೆ. ನಂದು ಕೃಷ್ಣಾದಲ್ಲಿ ಕೌಟಿಲ್ಯ ಮಾರ್ಕ್ನಲ್ಲಿ ಒಂದು ಮನೆ ಅಲರ್ಟ್ ಆಗಿದೆ 901ಅಲ್ಲಿ. ನಾವು ಸಾಹೇಬ್ರಿಗೆ ಮನೆಗೆ ಬರಲಿ ಒಂದು ಸಾರಿ ಊಟಕ್ಕೆ ಕರೆಯೋಣ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿ ಅವತ್ತು 15, 16, 17, 3 ದಿವಸ ಸಾಹೇಬ್ರು ಇರ್ತಾರಂತ ನಾನು ಕೇಳಿದ್ದೀನಿ. ಸೊ ಒಂದು ದಿವಸ ಸಾಹೇಬ್ರಲ್ಲಿ ಊಟಕ್ಕೆ ಕರೆಯೋಣ ಅನ್ನೋ ಕರೆದಿದ್ವಿ. ಇದೇನಿಲ್ಲ, ವಿಶೇಷ ಏನಿಲ್ಲ. ಅದಕ್ಕೆ ಯಾರು ಇರ್ತಾರೆ, ಎಲ್ಲರೂ ಅವತ್ತು ಯಾರು ಇರ್ತಾರೆ ಸಾಹೇಬ್ರ ಜೊತೆ ಎಲ್ಲರೂ ಕೂಡ. ನಾವು ಈ ಹಿಂದೆ ಕೂಡ ಮೊನ್ನೆ ಕೂಡ ಕರಿಬೇಕಂತಿದ್ವಿ, ಆ ಟೈಮ್ ಇರಲಿಲ್ಲ. ಸೊ ಈಗ 3 ದಿವಸ ಇರೋದ್ರಿಂದ ಒಂದಿನ ಸಾಹೇಬ್ರು ಊಟಕ್ಕೆ ಕರೆಯೋಣ. ಎಲ್ಲರ ಸಚಿವರು ಯಾರ್ಯಾರು ಬರ್ತಾರೆ ಎಲ್ಲರೂ ಕೂಡ ಕರಿಬೇಕು. ಶಾಸಕರು, ಸಚಿವರು ಎಲ್ಲರೂ ಕೂಡ ಕರಿಬೇಕು. ಅವತ್ತು ಯಾರ್ಯಾರು ಬಂದಿರ್ತಾರೆ ಡೆಲ್ಲಿಗೆ ಅವರೆಲ್ಲರನ್ನು ಕೂಡ ಇನ್ವೈಟ್ ಮಾಡ್ತೀವಿ. ಎಲ್ಲರನ್ನೂ ಮಾಡ್ತೀವಿ. ಯಾರು ಇರ್ತಾರೆ ಎಲ್ಲರನ್ನೂ, ಸಚಿವರನ್ನ, ಸಂಸದರನ್ನ ಎಲ್ಲರನ್ನೂ ಕರಿಬೇಕಂತ ಮಾಡಿ. ಎಲ್ಲರನ್ನೂ ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರೂ ಆಪ್ತರು, ಎಲ್ಲರೂ ಕೂಡ ಆಪ್ತರ ಅನ್ನೋದೇನಿಲ್ಲ. ಎಲ್ಲ ಕಾಂಗ್ರೆಸ್ ಪಾರ್ಟಿ, ಎಲ್ಲ ಸಂಸದರು, ಸಚಿವರು, ಶಾಸಕರು ಎಲ್ಲರೂ ಕೂಡ ಆಪ್ತರೆ. ಯಾರ್ಯಾರು ಇರ್ತಾರೆ ಅವತ್ತಿನ ದಿವಸ ಯಾರ್ಯಾರು ಟೈಮ್ ಸಿಗ್ತದೆ ಎಲ್ಲರೂ ಕೂಡ ಆಹ್ವಾನ ಮಾಡ್ತೀವಿ. ಯಾರ್ಯಾರು ಟೈಮ್ ಸಿಗ್ತು ಬರ್ತಾರೆ. ಆತ್ಮೀಯತೆಯಿಂದ ಊಟಕ್ಕೆ ಕರೆಯೋದು, ಟಿಫನಿಗೆ ಕರೆಯೋದು, ಇದು ಎಲ್ಲ ಪಕ್ಷದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.